ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ನಾವು ಇಲ್ಲಿ ಪೋಸ್ಟ್ ಮತ್ತು ವೇಕೆನ್ಸಿ ಸಂಬಂಧಪಟ್ಟಂತೆ ನೋಡೋದಾದರೆ, ನೋಡಿ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್, ಇದು ಕ್ರೆಡಿಟ್ ಪೋಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ 250 ವೇಕೆನ್ಸಿ ಇವರು ಕನ್ಫರ್ಮ್ ಮಾಡಿದ್ದು. ಇವರೊಂದು ಮಂತ್ಲಿ ಸ್ಯಾಲ್ರಿ 48,480ರಿಂದ 85,920 ತನಕ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಹಾಗೂ ಎರಡನೇ ಪೋಸ್ಟ್ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಮ್ಯಾನೇಜರ್ IT ಪೋಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ 250 ವೇಕೆನ್ಸಿ ಇವರು ಕನ್ಫರ್ಮ್ ಮಾಡಿದ್ದು. ಇವರ ಒಂದು ಬೇಸಿಕ್ ಸ್ಯಾಲ್ರಿನೂ ಕೂಡ 48,480ರಿಂದ 85,920 ತನಕ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ 500 ವೇಕೆನ್ಸಿ ಇವರು ಕನ್ಫರ್ಮ್ ಮಾಡಿರಂತಲೇ ಹೇಳ್ಬೋದು. ಓಕೆ, ನಂತರ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪೋಸ್ಟ್ ಸಂಬಂಧಪಟ್ಟಂತೆ ಕ್ಯಾಟಗರಿ ವೈಸಲ್ಲಿ ಇವರು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಕ್ರೆಡಿಟ್ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ IT ಪೋಸ್ಟ್ ಸಂಬಂಧಪಟ್ಟಂತೆ SCಯಲ್ಲಿ 37, STಯಲ್ಲಿ 18, OBCಯಲ್ಲಿ 67, EWSಲ್ಲಿ 25, URಲ್ಲಿ 103. ಸೊ ಟೋಟಲ್ ಆಗಿ ಇಲ್ಲಿ 250 ಸೇರಿ ಸೊ ಟೋಟಲ್ ಆಗಿ ಇಲ್ಲಿ 500 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ PWBD ಅವ್ರಿಗೂ ಕೂಡ ಇಲ್ಲಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಅಪ್ಲಿಕೇಶನ್ ಡೇಟ್ ಸಂಬಂಧಪಟ್ಟಂತೆ 30/4/2025ಕ್ಕೆ ಆಲ್ರೆಡಿ ಓಪನ್ ಆಗಿದೆ. ಹಾಗೂ ಲಾಸ್ಟ್ ಡೇಟ್ ಬಂದು 20/5/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಹಾಗೂ ಫೀಸ್ ಪೇಮೆಂಟ್ ಕೂಡ 25/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನೆಕ್ಸ್ಟ್ ನಂತರ ಇಲ್ಲಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದೀರಾ, ಹಾಗೂ ಏಜ್ ಲಿಮಿಟ್ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕ್ರೆಡಿಟ್ ಪೋಸ್ಟ್ ಸಂಬಂಧಪಟ್ಟಂತೆ ಮಿನಿಮಮ್ ಅಂದರೆ 22 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ. ಓಕೆ, ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ CA, CMA, CWS, ES ಅಥವಾ MBA, MMS, PGDB, PGDBM ಈ ಒಂದು ಕೋರ್ಸ್ ಸಂಬಂಧಪಟ್ಟಂತೆ ನೀವು ಎಜುಕೇಷನ್ ಮಾಡಿದ್ರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ IT ಪೋಸ್ಟ್ ಸಂಬಂಧಪಟ್ಟಂತೆ ಮಿನಿಮಮ್ ಅಂದರೆ 22 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 30 ವರ್ಷದ ಒಳಗಡೆ ಇರೋರು ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ನಾವು ನೋಡೋದಾದರೆ, ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ BE, BTech, MCA, MSc ಅಥವಾ IT, MS, MTech ಮತ್ತು ಇದರಲ್ಲಿ 5 years ಇಂಟಿಗ್ರೇಟೆಡ್ MTech ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, IT, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್, ಡಾಟಾ ಸೈನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಆ್ಯಂಡ್ AI, ಸೈಬರ್ ಸೆಕ್ಯೂರಿಟಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ ಮಾಡಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೂ 1 year ಎಕ್ಸ್ಪೀರಿಯನ್ಸ್ ಇರೋರು ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಏಜ್ ರಿಲ್ಯಾಕ್ಸೇಷನ್ಗೆ ನೋಡೋದಾದರೆ, ಇಲ್ಲಿ SC ST ಅವರಿಗೆ 5 years ಹಾಗೂ OBC ಅವರಿಗೆ 3 years ಮತ್ತು PWBD ಅವರಿಗೆ 10 years ಇರುತ್ತೆ. ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಕಮಿಷನರ್ ಆಫೀಸರ್ ಇನ್ಕ್ಲೂಡಿಂಗ್ ಎಮರ್ಜೆನ್ಸಿ ಕಮಿಷನರ್ ಆಫೀಸರ್ ಸಂಬಂಧಪಟ್ಟಂತೆ ಇಲ್ಲಿ 5 years ಅಷ್ಟು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ನಂತರ ಇಲ್ಲಿ ನಿಮಗೆ ಒಂದು ಆನ್ಲೈನ್ ಎಕ್ಸಾಮ್ ನಡೆಯುತ್ತೆ. ನಿಮಗೊಂದು ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ, ಪೇಪರ್ ನಿಮಗೆ ಕ್ವಾಲಿಟೇಟಿವ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಹಾಗೂ ರೀಸನಿಂಗಲ್ಲಿ 25 ಕ್ವಶನ್, 25 ಮಾರ್ಕ್ಸ್ ಇರುತ್ತೆ. ನಂತರ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ 75 ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ನಂತರ ಪ್ರೊಫೆಷನಲ್ ನಾಲೆಡ್ಜ್ ರಿಲೆವೆಂಟ್ ಟು ದ ಪೋಸ್ಟ್ ಸಂಬಂಧಪಟ್ಟಂತೆ 75 ಕ್ವಶನ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ನಿಮಗೆ 75 ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ಸೊ ಟೋಟಲ್ ಆಗಿ ಇಲ್ಲಿ ನಿಮಗೆ 150 ಕ್ವಶನ್ ಇರುತ್ತೆ, 225 ಮಾರ್ಕ್ಸ್ ಇರುತ್ತೆ, 150 ಮಿನಿಟ್ಸ್ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಓಕೆ, ಇದು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿಲಿ ನಿಮಗೆ ಕ್ವಶನ್ಸ್ ಪೇಪರ್ ಇರುತ್ತೆ. ಓಕೆ, ಇದಾದ ನಂತರ ನಿಮಗೆ ಒಂದು ಪರ್ಸನಲ್ ಇಂಟರ್ವ್ಯೂ ಕೂಡ ನಿಮಗೆ ಮಾಡಿ ನಿಮ್ಮೊಂದು ಸೆಲೆಕ್ಷನ್ ಮಾಡ್ಕೋತಾರೆ. ಓಕೆ, ನಂತರ ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ನೋಡೋದಾದರೆ, ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು, ಧಾರವಾಡ, ಹುಬ್ಳಿ ಹಾಗೂ ಮಂಗಳೂರು, ಮೈಸೂರು ಇಷ್ಟು ಒಂದು ಕೇಂದ್ರಗಳಲ್ಲಿ ನಿಮಗೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ. ಓಕೆ, ನಂತರ ಫೀಸ್ ಸಂಬಂಧಪಟ್ಟಂತೆ ನೋಡೋದಾದರೆ, ಇದು ನಾನ್ ರಿಫಂಡಬಲ್ ಆಗಿರುತ್ತೆ ಮೊದಲನೇದಾಗಿ. ಓಕೆ, ನಂತರ SC ST PWB ಕ್ಯಾಂಡಿಡೇಟ್ ಅವರಿಗೆ 177 ಅಷ್ಟು ನಿಮಗೆ ಫೀಸ್ ಇರುತ್ತೆ. ನಂತರ ಇನ್ನು ಉಳಿದ ಅದರ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಅವರಿಗೆ 1180 ರೂಪೀಸ್ ಅಷ್ಟು ಅವ್ರಿಗೆ ಫೀಸ್ ಇರುತ್ತೆ. ಓಕೆ, ಇನ್ಕ್ಲೂಡಿಂಗ್ GST ಕೂಡ ನಿಮಗೆ ಆ್ಯಡ್ ಆಗಿರುತ್ತೆ. ಓಕೆ, ಇದಿಷ್ಟು ಫೀಸ್ ಸಂಬಂಧಪಟ್ಟಂತೆ ಇರುತ್ತೆ. ನೀವು ಫೀಸನ್ನು ನೀವು ಆನ್ಲೈನಲ್ಲಿ ನೀವು ಪೇ ಮಾಡ್ಕೋಬೋದು. ಅಂದರೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಪೇ ಮೂಲಕ ನೀವು ಆನ್ಲೈನ್ ಪೇಮೆಂಟ್ ನೀವು ಮಾಡ್ಕೋಬೋದು. ಓಕೆ, ನೋಡಿ, ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ www.unionbankof.india.co.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಸೊ ಇದಿಷ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತಹ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನೀವು ಕೂಡ ಅಪ್ಲೈ ಮಾಡಿ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ, ಹೀಗೆ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.